ಮೂರು ಡಿಸಿಎಂ ಹುದ್ದೆ ಬಾಂಬ್ ಡಿಸಿಎಂ ಡಿಕೆಶಿ ಬುಡಕ್ಕೆ ಬಾಂಬ್ ಇಟ್ರ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ಇನ್ನು ಚೆಕ್ ಬೌನ್ಸ್ ಕೇಸ್ನಲ್ಲಿ ಮಧು ಬಂಗಾರಪ್ಪಗೆ ಸಂಕಷ್ಟ ಇದೆ ಎಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮೂರು ಡಿಸಿಎಂ ಹುದ್ದೆ ಸದ್ದು ಮಾಡ್ತಿದ್ದ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಡಿಸಿಎಂ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ ಎಂಬ ಕುರಿತಂತೆ ಮಾತನಾಡಿರೋ ಸತೀಶ್ ಜಾರಕಿಹೊಳಿ ನಾನು ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿದ್ದು ನಿಜ, ಆದ್ರೆ ನಾನು ಸಿಎಂ ಡಿಸಿಎಂ ಹುದ್ದೆ ಕೊಡುವಂತೆ ಕೇಳಿಲ್ಲ. ಲೋಕಸಭಾ ಚುನಾವಣೆ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಡಿಸಿಎಂ ಕೊಡೋದು ಅದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಆ ಥರ ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಅದು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅವ್ರಿಗೆ ಯೋಚನೆ ಬೇಕು. ನಾವ್ಯಾರು ಕೂಡ ಡಿಮಾಂಡ್ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಪಟ್ಟಿರ್ತಾರೆ? ಇಲ್ಲ, ನಾವು ಯಾವ್ದು ಪಟ್ಟಿಡ್ದಿಲ್ಲ, ನಾವು ಯಾವುದು ಕೂಡ ಡಿಮಾಂಡ್ ಮಾಡಿಲ್ಲ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಿ. ಅದು ಒಂದೇ ಮೀಸಲಾತಿಲ್ಲ, ಎಂಟೈರ್ ನಮ್ಗೆ ಎಲ್ಲಿದೆ ನಮ್ಮ ಶಕ್ತಿ ಅಲ್ಲೆಲ್ಲ ನಾವು ಪರ್ಸನಲಾಗಿ ಹೋಗ್ತೀವಿ. ಬರೀ ಮೀಸಲಾತಿ ಅಲ್ಲ, ಎಲ್ಲ ಕಡೆ ಹೋಗ್ಲಿಕ್ಕೆ ನಮ್ಗೆ ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಕಡೆ ಹೋಗಿ ಬರ್ತೀವಿ. ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕುರುಬರಿಗೆ ನೀಡಬೇಕೆಂಬ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪೈಕಿ ಒಂದು ಕ್ಷೇತ್ರದಲ್ಲಿ ಕುರುಬರಿಗೆ ಟಿಕೆಟ್ ನೀಡಲು ಚಿಂತನೆ ಮಾಡಲಾಗ್ತಿದೆ ಅಂತ ನಾನು ಕುರುಬರ ಸಮಾವೇಶದಲ್ಲಿ ಹೇಳಿದ್ದು ನಿಜ, ಆದ್ರೆ ಚಿಕ್ಕೋಡಿ ಕ್ಷೇತ್ರದಿಂದ ಇಬ್ಬರು ಕುರುಬ ಸಮುದಾಯಕ್ಕೆ ಸೇರಿದ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಅವರೊಂದಿಗೆ ನಾನು ಚರ್ಚಿಸುತ್ತೇನೆ. ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಈ ಕುರಿತು ಮಾತನಾಡಿರುವ ಸಚಿವ ಎಂಬಿ ಪಾಟೀಲ್, ನಾನು ಬಹಿರಂಗವಾಗಿ ಮಾತನಾಡಲ್ಲ, ಹೈಕಮಾಂಡ್ ಮುಂದೆ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಬಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಲ್ಲಿ ಹಿಂದೆನೂ ಕೂಡ ಇದೆಲ್ಲ ಬಗ್ಗೆ ಡಿಮ್ಯಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. ಮೂರಾಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದು ನಾನು ಇಲ್ಲೇನು ಹೇಳೋದಿಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನಾನೇನು ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರು ನಿರ್ಬಂಧನೆ ಹಾಕೋದು ಇಲ್ಲ. ಆದರೆ ಕೇಳೋದು ತಪ್ಪೇನಲ್ಲ, ತೀರ್ಮಾನ ಕೊಡೋದು ಬಿಡೋದು ಹೈಕಮಾಂಡ್ ಬಗ್ಗೆ. ಮೂಲಗಳ ಪ್ರಕಾರ ವರಿಷ್ಠರ ಎದುರು ಸತೀಶ್ ಜಾರಕಿಹೊಳಿ ಲೋಕಸಭಾ ಚುನಾವಣೆಗೂ ಮುನ್ನವೇ 3 ಡಿಸಿಎಂ ಹುದ್ದೆ ಸೃಷ್ಟಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಎಸ್ಸಿ ಎಸ್ಟಿ ಹಾಗೂ ಲಿಂಗಾಯತ ಸಮುದಾಯದವರಿಗೆ ಡಿಸಿಎಂ ಹುದ್ದೆ ನೀಡಿದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಲಿದೆ ಅಂತ ಕಿವಿಮಾತು ಹೇಳಿದ್ದಾರಂತೆ. ಇಷ್ಟೇ ಅಲ್ಲದೆ ಲೋಕಸಭಾ ಚುನಾವಣೆಗೆ ಮೀಸಲು ಕ್ಷೇತ್ರಗಳ ಜವಾಬ್ದಾರಿ ತಮಗೆ ನೀಡಬೇಕು, ಟಿಕೆಟ್ ನಿರ್ಧಾರ ವೇಳೆ ದಲಿತ ನಾಯಕರನ್ನು ಸಹ ಪರಿಗಣಿಸಬೇಕು ಅಂತ ತಿಳಿಸಿರೋ ಬಗ್ಗೆ ಮಾಹಿತಿ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನ ದಲಿತ ಸಮಾವೇಶಕ್ಕೆ ತಯಾರಿ ಮಾಡಿಕೊಂಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಅತಿರಥರನ್ನ ಸಮಾವೇಶಕ್ಕೆ ಕರೆಸುವ ಪ್ಲಾನ್ಗಳು ಇವೆಯಂತೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವದ ಪ್ರದರ್ಶನ ಮಾಡೋಕೆ ಮತ್ತೊಂದು ಪವರ್ ಸೆಂಟರ್ ಸನ್ನದ್ಧವಾಗಿದೆ. ದಲಿತ ನಾಯಕರ ಈ ಡಿಮ್ಯಾಂಡ್ಗೆ ಲಿಂಗಾಯತ ಮುಖಂಡರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ದಲಿತ ಅಸ್ತ್ರ ಪ್ರಯೋಗಕ್ಕೆ ಸತೀಶ್ ಮತ್ತು ದಲಿತ ಮುಖಂಡರ ತಂಡ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿಚಾರಗಳನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಆಡಳಿತ ಮರೆತು ಸದಾ ಒಳಜಗಳದಲ್ಲಿ ಕಾಂಗ್ರೆಸ್ ನಿರತವಾಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ರಾಜಕೀಯ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ನಿಸ್ಸೀಮರಾಗಿರುವ ಸಿದ್ದರಾಮಯ್ಯಗೆ ಸತೀಶ್ ಜಾರಕಿಹೊಳಿ ಉತ್ತಮ ಅಸ್ತ್ರವಾಗಿ ಸಿಕ್ಕಿದ್ದಾರೆ. ಡಿಕೆಶಿ ಅಧಿಕಾರ ವ್ಯಾಪ್ತಿ ಕುಗ್ಗಿಸಲು ನಿರಂತರ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇವೆಲ್ಲವುಗಳ ನಡುವೆ ಸೊರಗುತ್ತಿರುವುದು ಆಡಳಿತ ಎಂಬುದು ಸಮಸ್ತ ಕನ್ನಡಿಗರ ಚಿಂತೆಯಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಫೋಟೋ ಹಾಕಿ ಬಿಜೆಪಿ ಟ್ವೀಟ್ ಮಾಡಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ಶಿಕ್ಷೆ ಹಿನ್ನೆಲೆ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಜನವರಿ 31ರೊಳಗೆ ಹಣ ನೀಡುವುದಾಗಿ ಸೆಟಲ್ಮೆಂಟ್ ಮಾಡಿಕೊಂಡಿದ್ದೇವೆ. ಕೋರ್ಟ್ ಆದೇಶಕ್ಕೆ ಮನ್ನಣೆ ನೀಡುವಂತ ಹುಬ್ಬಳ್ಳಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಪ್ರಣವಾನಂದ ಸ್ವಾಮಿ ಅಲ್ಲ, ತಲೆಕೆಟ್ಟವರಿಗೆ ನಾನು ಉತ್ತರಿಸಲ್ಲ. ಬಿಕೆ ಹರಿಪ್ರಸಾದ್ ಹೇಳಿಕೆಗೂ ನೋ ಕಮೆಂಟ್ಸ್ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ಶಿಕ್ಷೆ ವಿಚಾರ ಕುರಿತು ಮಾತನಾಡಿರೋ ಬಿಜೆಪಿ ಶಾಸಕ ಯತ್ನಾಳ್, ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಬೇಕಾದ ಶಿಕ್ಷಣ ಸಚಿವರೇ ವಂಚಿಸಿ ತಪ್ಪಿತಸ್ಥರಾದ್ರೆ ಇನ್ನು ಇಲಾಖೆಯ ಗತಿ ಏನು ಅಂತ ಪ್ರಶ್ನಿಸಿದ್ದಾರೆ.
ಬಲ್ಲ ಮೂಲಗಳ ಪ್ರಕಾರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕನ್ನಡ ಓದಲು ಬರೆಯಲು ಕಷ್ಟ ಪಡ್ತಾರೆ ಅಂತ ಟ್ವೀಟ್ ಮೂಲಕ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಸ್ವಪಕ್ಷೀಯರ ವಿರುದ್ಧವೇ ಮಾತನಾಡ್ತಿರೋ ಯತ್ನಾಳ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರೋಕ್ಷ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಿಗಿಂತ ಮೊದಲು ನಾನು ಅಧ್ಯಕ್ಷ ಇದ್ದೆ, ಆಮೇಲೆ ಯಡಿಯೂರಪ್ಪನವರು ಅಧ್ಯಕ್ಷರಾದ್ರು, ಬಳಿಕ ಕಟೀಲು ಕೂಡ ಅಧ್ಯಕ್ಷರಾದ್ರು. ಅಧ್ಯಕ್ಷರಾದವರಿಗೆ ಒಂದು ಪ್ರಿಯಾರಿಟಿ ಇರುತ್ತೆ, ಯಾರಿಗಾದ್ರೂ ಅದರ ಬಗ್ಗೆ ದುಃಖ ದುಮ್ಮಾನಗಳಿದ್ರೆ ಅದನ್ನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾತನಾಡಬೇಕು, ಅದನ್ನ ಬಿಟ್ಟು ಪಬ್ಲಿಕ್ ನಲ್ಲಿ ಹೇಳಿಕೆ ಕೊಡೋದು ಬಿಡಬೇಕು ಅಂತ ಯತ್ನಾಳ್ಗೆ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ.